ಸೇರಿದ್ದಾರೆ ತಮಿಳುನಾಡು ಸಿಎಂ ಜಯಲಲಿತಾ. ಅಮ್ಮನ ದೇಹದಲ್ಲೂ ಕಡಿಮೆಯಾಗಿದೆಯಂತೆ ನೀರಿನ ಅಂಶ. ಸಿಎಂ ಆದ ಬಳಿಕ ಅವರು ಎಲ್ಲೂ ಕಾಣಿಸಿಕೊಳ್ತಾ ಇಲ್ಲ ಯಾಕೆ? ಜಯಲಲಿತಾ ಆರೋಗ್ಯದಲ್ಲಿ ಇಷ್ಟೊಂದು ಏರುಪೇರು ಯಾಕೆ? ಇದೇ ಹೊತ್ತಿನ ವಿಶೇಷ. ಅಮ್ಮನಿಗೆ ಜಲಬಾಧೆ. ಕಾವೇರಿ ನೀರಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಕರ್ನಾಟಕ ಸರ್ಕಾರವನ್ನ ಕನ್ನಡಿಗರನ್ನ ಸಂಕಷ್ಟಕ್ಕೆ ಸಿಲುಕಿಸಿದ ತಮಿಳುನಾಡು ಸಿಎಂ ಜಯಲಲಿತಾ ದಿಢೀರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಾಜ್ಯಕ್ಕೆ ನೀರು ಕೇಳ್ತಾ ಇದ್ದ ಜಯಲಲಿತಾ ಅವರ ದೇಹದಲ್ಲೂ ಈಗ ನೀರಿನ ಅಂಶದ ಕೊರತೆ ಉಂಟಾಗಿದೆ. ಬನ್ನಿ, ಜಯಲಲಿತಾ ಅವರ ದೇಹದಲ್ಲಿ ನೀರಿನ ಕೊರತೆ ಉಂಟಾಗಿದ್ಯಾಕೆ? ಅವರಿಗೆ ಏನೆಲ್ಲ ಆಗಿದೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಿಮ್ಗೆ ತೋರಿಸ್ತೀವಿ. ತಮಿಳುನಾಡಿಗೆ ಎಷ್ಟು ಬಿಟ್ಟರೂ ಸಾಲುತ್ತಿಲ್ಲವಂತೆ ಕಾವೇರಿ ನೀರು. ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರಿಂದ ಖ್ಯಾತೆ. ಈಗ ಜಯಲಲಿತಾ ಅವರ ದೇಹದಲ್ಲೂ ಕಡಿಮೆಯಾಗಿದೆ ನೀರಿನ ಅಂಶ. ತಮಿಳುನಾಡು ಸಿಎಂ ಜಯಲಲಿತಾ ಅವರಿಗೆ ಶುರುವಾಗಿದೆ ಜಲಬಾಧೆ. ಪ್ರಿಯ ವೀಕ್ಷಕರೇ, ಯಾವ ಜಯಲಲಿತಾ ಕನ್ನಡಿಗರ ವಿರುದ್ಧ ಸಮರ ಸಾರಿದ್ದಾರೋ ಅದೇ ಜಯಲಲಿತಾ ಅವರು ಈಗ ದಿಢೀರ್ ಆಸ್ಪತ್ರೆ ಸೇರಿದ್ದಾರೆ. ಅವರ ಆರೋಗ್ಯ ಇದ್ದಕ್ಕಿದ್ದಂತೆ ಏರುಪೇರಾಗಿದೆ. ಸೆಂಟ್ರಲ್ ಚೆನ್ನೈನಲ್ಲಿರೋ ಅಪೋಲೋ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಜಯಲಲಿತಾ ಅವರನ್ನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡುತ್ತಿದ್ದಂತೆ ಎಐಎಡಿಎಂಕೆ ಪಕ್ಷದ ಕಾರ್ಯಕರ್ತರು ಹಾಗೂ ಅಮ್ಮನ ಅಭಿಮಾನಿಗಳು ಆಸ್ಪತ್ರೆ ಮುಂದೆ ಜಮಾಯಿಸಿದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ ಅಮ್ಮನಿಗೆ ಏನಾಯ್ತು ಅನ್ನೋ ಆತಂಕ, ದುಗುಡ ಅಲ್ಲಿ ನೆರೆದಿರುವ ಪ್ರತಿಯೊಬ್ಬರನ್ನ ಕಾಡುತ್ತಲೇ ಇದೆ. ಹೇಳಬೇಕು ಅಂದ್ರೆ ಜಯಲಲಿತಾ ಅವರು ಅಡ್ಮಿಟ್ ಆದ 24 ಗಂಟೆಗಳ ಕಾಲ ಅವರಿಗೆ ಏನಾಗಿದೆ ಅನ್ನೋದನ್ನ ವೈದ್ಯರು ಬಹಿರಂಗಪಡಿಸಲಿಲ್ಲ. ಆದ್ರೆ ಯಾವಾಗ ಆಸ್ಪತ್ರೆ ಹೊರಗೆ ಅಭಿಮಾನಿಗಳು ಗಲಾಟೆ ಮಾಡೋಕೆ ಶುರು ಮಾಡಿದ್ರು, ವೈದ್ಯರು ಬಂದು ವಿವರಣೆ ನೀಡಬೇಕಾಯ್ತು. ವೈದ್ಯರು ಹೇಳೋ ಪ್ರಕಾರ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಜ್ವರ ಬಂದಿದೆ. ಜ್ವರದ ಜೊತೆಗೆ ಅವರು ಡಿಹೈಡ್ರೇಷನ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಡಿಹೈಡ್ರೇಷನ್ ಅಂದ್ರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗೋದು, ಅರ್ಥಾತ್ ಜಲಬಾಧೆ. ಯಾವ ಸಿಎಂ ಜಯಲಲಿತಾ ಅವರು ಕಾವೇರಿಗಾಗಿ ಖ್ಯಾತೆ ತೆಗೆದಿದ್ದಾರೋ, ನೀರು 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 ಅಂತ ತಗಾದೆ ತೆಗೆದಿದ್ದಾರೋ, ಯಾವ ಸಿಎಂ ಜಯಲಲಿತಾ ಕಾವೇರಿ ವಿಚಾರದಲ್ಲಿ ಕನ್ನಡಿಗರ ಹೊಟ್ಟೆ ಉರಿಸುತ್ತಿದ್ದಾರೋ ಅದೇ ಜಯಲಲಿತಾ ಅವರಿಗೀಗ ದೇಹದಲ್ಲೂ ನೀರಿನ ಕೊರತೆ ಉಂಟಾಗಿದೆ. ಅವರ ದೇಹಕ್ಕೂ ಜಲಬಾಧೆ ಶುರುವಾಗಿದೆ. ಇದೆಂಥ ಕಾಕತಾಳೀಯವೋ ಗೊತ್ತಿಲ್ಲ. ಇಲ್ಲಿ ಕನ್ನಡಿಗರು ಕಾವೇರಿ ನೀರು ಬಿಡೋದನ್ನ ನಿಲ್ಲಿಸಿದ್ದಾರೆ. ಅದೇ ಹೊತ್ತಲ್ಲಿ ಕರ್ನಾಟಕದ ವಿರುದ್ಧ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ನಮ್ಮ ನಾಡಿಗೆ ನೀರು ಬಿಡಿ ಅನ್ನೋ ಒತ್ತಾಯ ಮಾಡುತ್ತಿದೆ. ಆದರೆ ಇನ್ನೊಂದೆಡೆ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಜಲಬಾಧೆ